ಫೈನಲಿ ಇವಾಗ ರೆಸಾರ್ಟಿಗೆ ಬಂದಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಇನ್ನು ಅಷ್ಟು ಬೈಕ್ ಅಲ್ಲಿ ಉಂಟು. 101, 102 ಪ್ಲಸ್ ಅಲ್ಲಿ 103 ನೋಡ್ತಾ ಇದ್ದೀರಲ್ಲ, ಅದು ನಮ್ಮ ರೂಮ್. ಮತ್ತು ಇವಾಗ ಮಾತಾಡ್ಲಿಕ್ಕಂತೂ ಆಗೋದಿಲ್ಲ, ಹೊಟ್ಟೆ ಅಷ್ಟು ಹಸಿತ ಉಂಟು. ಫಸ್ಟಿಗೆ ಊಟ ಮಾಡಿ ಆಮೇಲೆ ಫುಲ್ ಡೀಟೇಲ್ಸ್ ಕೊಡ್ತೇನೆ. ಸೊ ಸಿಗುವ ಬನ್ನಿ. ದಿ ನೆಕ್ಸ್ಟ್ ಡೇ ಫೈನಲಿ ಬೆಳಿಗ್ಗೆ ಎದ್ದಾಯಿತು. ಇವಾಗ ಟೇಲರಲ್ಲಿ ಕೆಳಗೆ ಕೂತ್ಕೊಂಡಿದ್ದಾನೆ. ಇನ್ನು ಕೆಲವರು ಚಹಾ ಕುಡಿಲಿಕ್ಕೆ ಹೋಗಿದ್ದಾರೆ. ಇನ್ನು ಕೆಲವರು ಇಲ್ಲಿ ನೋಡ್ತಾ ಇದ್ದೀರಾ, ಏನೋ ರಾಸಲ್ಲಿ ಇಲ್ಲಿ ನಡೀತಾ ಇದೆ. ಇಲ್ಲಿ ಅಲ್ಲ, ಶರ್ಟ್ ಎಲ್ಲ ಇಲ್ಲುಂಟಾ? ಶರ್ಟ್ ಇಲ್ಲ, ಚಡ್ಡಿ ಸಾಕ್ಲಿಲ್ಲ ಸುನಿಲ್ಲ. ಬಾಂಕ್ರ ಏನೋ ಮಾಡ್ತಿದ್ದಾನೆ, ಕೈ ಇಷ್ಟು ತನಕ ಒಳಗಿಟ್ಟಿದ್ದ, ಈಗ ಹೊರಗೆ ತೆಗ್ದ. ಇಲ್ಲಿ ಯಾರಿದೆ? ಅರೆನಗ್ನವಾಗಿ ಗುಂಡು ಮಲ್ಕೊಂಡಿದ್ದಾನೆ. ಗುಂಡು ರಾಜ್, ಅರೆನಗ್ನ ರಾಜ್. ಅಲ್ಲಿ ಅಲ್ಲ, ಆ ಥರ ಮಳೆ ಬರ್ತುಂಟು. ಈ ಗಂಡಸಿಗೆ ಸ್ವಿಮ್ ಅಂತ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ನಮ್ಮ ರೂಮ್ ನೋಡಲಿಲ್ಲ ಅಲ್ಲ, ಒಟ್ಟಿಗೆ 3 ರೂಮ್ ಉಂಟು. ಇಲ್ಲಿ 4 ಬೆಡ್ ಇದ್ದು, ಮತ್ತು ಸಪ್ರೇಟ್ ಕೆಳಗಡೆ ಎಕ್ಸ್ಟ್ರಾ 2 ಬೆಡ್ ಹಾಕೊಂಡಿದ್ವಿ. ಮತ್ತು ಒಂದೊಂದು ರೂಮಿಗೆ ಸಹ 2 ಬಾತ್ರೂಮ್ ಉಂಟು. ಅಲ್ಲಿ ನೋಡಿದ್ರಲ್ಲ. ಸೊ ಮತ್ತು ಇಲ್ಲಿ ಸಹ ಸೇಮ್, ಇಲ್ಲಿ 3 ಬೆಡ್ರೂಮ್ ಉಂಟು ಮತ್ತು 2 ಬಾತ್ರೂಮು. ಇನ್ನೊಂದು ನೋಡೋದಂತಾದರೆ ಆಚೆ ಉಂಟು, ಎಕ್ಸ್ಟ್ರಾ ಬೆಡ್ಸ್ ಇದೆಲ್ಲ ರೆಡಿ ಉಂಟು ಇಲ್ಲಿ. ಓಕೆ, ಮತ್ತು ಇದೊಂದು ರೂಮ್. ಇಲ್ಲಿ 2 ಬೆಡ್ರೂಮು, ವಾಶ್ರೂಮ್, ಒಂದು ವಾಶ್ರೂಮ್ ಬರ್ತದೆ ಇಲ್ಲಿ. ಮತ್ತು ಹೊರಗಡೆ ನೋಡೋದಂತಾದರೆ ನೀವು ಫುಲ್ ಗ್ರೀನರಿ. ಊಟಣ್ಣ ಎಂತ ತೊಗೊಂಬರ್ತಿದ್ದೀರಿ? ಊಟಣ್ಣ ಎಂತ ಸೊಪ್ಪೆಲ್ಲ ತೊಗೊಂಬರ್ತಿದ್ದಾರೆ. ತಗೊಂಡು ಹೋಗ್ತಿದ್ದೀರಿ. ನಿನ್ನೆ ಬೊಬ್ಬೆ ಹಾಕಿ ವಾಯ್ಸ್ ಎಲ್ಲ ಬಿದ್ದೋಗಿದೆ. ಸುನೀಲ್ ಅವ್ರು ನೋಡಿ, ಅವರು ಪೆಟ್ರೋಲ್ ಓನರ್, ಮೇನ್ ಓನರ್. ಆದ್ರೆ 5 ಜನ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಇವರು ನಾಯಿ ಬಿಸ್ಕೆಟ್ ತಿಂದು ಹೀಗಾಗಿದ್ದಾರೆ. ಮತ್ತೆ 1 ಕೋಟಿ ಮನೆ ಕಟ್ಟಿದ್ದಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಮನೆ ಕಟ್ಟಿದ್ದಾರೆ. 1 ಕೋಟಿ ನಾಯಿ ಅಷ್ಟೇ, ಎಲ್ಲರೂ ಮಾಡ್ಬೇಕು, ಕೊಡು ಅಷ್ಟೇ. ಒಂದು ಇನ್ನೊಂದು ನಾಯಿಟಿಗೆ ಮಾತಾಡ್ತಿತ್ತು ಇಷ್ಟೊತ್ತು. ನಾಗೆ ಅಂದ್ರೆ ಸಮ ಇಲ್ಲ ಅಂತ ಹೇಳಿ ಕೊಡ್ತಿದ್ದಾರೆ. ಮರಿ ತಿಂಡಿ ಬೇಕಿ, ಮರಿ ತಿಂಡಿ ಬೇಕಿ. ಇವ್ನ ಯಾವನ ಸೆಡೆ ನನ್ ಮಗ. ಇದು ಆಕ್ಚುಲಿ ಚೆನ್ನಾಗಿರೋ ಚಿಕನ್ ಹೌದಾ? ಇಲ್ಲಿತ್ತು ಚಿಕನ್ ಪೆಪ್ಪರ್ ಫ್ರೈ 320, ಚಿಕನ್ ಕಬಾಬ್ 320, ಆಮ್ಲೆಟ್ 120. ಎಂತ ಆಮ್ಲೆಟ್ ಮಾರ್ಯದ? ಎಗ್ ಬುರ್ಜಿ 120, ಫ್ರೈ ನಾನ್ ವೆಜ್ ಬಫೆಟ್ 600, ಚಿಕನ್ ಎನಿ ಡಿಶ್ 1 kg ಫ್ರೀ ಆರ್ಡರ್ 900. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಂಜಲ್ ತವ ಫ್ರೈ. ಅಂಜಲ್ ಎಲ್ಲಿ ಮಾರಿ? ಇದಕ್ಕೆ ಗಾಳ ಹಿಡಿತ್ರ ಅಂತಲ್ಲಿ ಅಂಜಲ್ಗೆ 300 ಅಲ್ಲಿಂದ ಎಂಟ್ರಿ ಆದರೆ ಸೀದಾ ಬರುವಾಗ ನಿಮಗೆ ಒಂದು ಜಸ್ಟ್ ಚೆಕ್ ಪೋಸ್ಟ್ ಥರ ಇರ್ತದೆ. ಚೆಕ್ ಪೋಸ್ಟ್ ಅಲ್ಲ, ಸೆಕ್ಯೂರಿಟಿ ಬೂತ್ ಥರ ಇದು. ಜಸ್ಟ್ ಆಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಉಂಟು. ಎಕ್ಸ್ಟ್ರಾ ರೂಮ್ಸಿಗೆ 1 ಮತ್ತು ಇಲ್ಲೊಂದು 2 ಆಗ್ತಾ ಉಂಟೇನೋ ಮೇ ಬಿ. ಸೊ ಮತ್ತು ಇಲ್ಲಿ ನೋಡ್ತಿರುವಾಗ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಬರ್ತದೆ. ಅವು ಕೆರೆ, ಅವು ಕೆರೆ ಅವು.
ಸುಮಾರು ಟೈಪಿದ್ದು ರೂಮ್ಸ್ ಅವೈಲೇಬಲ್ ಉಂಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಕಿಚನ್, ಅದು ಇದೇ ಪೂಲ್ ಏರಿಯಾ. ಈ ಸೈಡಲ್ಲಿ ಎಷ್ಟು 5.25 ಫೀಟ್ ಡೀಪ್ ಉಂಟಂತೆ. ಡೀಪ್ ಉಂಟು ಇಲ್ಲರೋ 5.25 ಫೀಟ್. ಫೆಸಿಲಿಟೀಸ್ ಎಲ್ಲ ಒಳ್ಳೆ ಉಂಟು, ತೊಂದರೆ ಇಲ್ಲ. ಮತ್ತು ಆಗಲೇ ಹೇಳಿದಾಗೆ ಇಲ್ಲಿ ಸಹ ಒಂದು ರೂಮ್ ಆಗ್ತಾ ಉಂಟು ಮಕ್ಕಳಿಗೆ. ಇದಕ್ಕೆ ಮಕ್ಕಳಿಗೆ ಪೂಲ್ ಏರಿಯಾ ಅಲ್ಲಿ ಉಂಟು. A few moments later. ನೀವೆಂತ ಆಗುವ ಅಂತ ಕೇಳಿದ್ರಲ್ಲ ಎಂತ ಯೂಟ್ಯೂಬ್ ಚಾನಲ್ ಹೆಸರು ಎಂತ? ನಮ್ಮ ಹೆಸರಾ? ನಮ್ದು ಯೂಟ್ಯೂಬ್ ಚಾನಲ್ ಹೆಸರು ಕಾಚಕದ್ದ ನೀಚ. ಕಾಚಕದ್ದ ನೀಚ. ಹೇಗೆ ಕಾಚಕದ್ದ ನೀಚ. ನೀವೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಬೇಡ 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 ಅಲ್ವಾ? ನಮ್ಮ ಗ್ಯಾಂಗಲ್ಲಿ ಸೈಕಲಲ್ಲಿ ಯಾರು ಬಂದಿದ್ದ? ಚೀಂಗ್ರಾ ಯಾವನು ಬೇಡ ಬೇಡ ಕಮೆಂಟ್ ಮಾಡೋದು ಇಕ್ತಿ ನನ್ನ ಮಕ್ಕಳ ಗಡ್ಯಾರಿ ನಿಮ್ಗೆ. ಎಂತ ಕೋಲ್ಡ್ ಹಾಂ ನೀರು ಶಕ್ತಿ ಕೋಲ್ಡಿ. ಇವಾಗ ವಾಪಸ್ ಎಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದಾರೆ, ನೋಡ್ತಾ ಇದ್ದೀರಲ್ಲ. ನಮ್ಮನ್ನು ನೋಡಲಿಕ್ಕೆ ಈಗ ನಮ್ಮ ದರ್ಶನ್ ಅಣ್ಣನವರು ಸಹ ಬಂದಿದ್ದಾರೆ. ದರ್ಶನ್ ಅಣ್ಣ, ಎಷ್ಟು ಗಂಟೆ ಹೊರಟಿದ್ರಿ? ಬೆಳಿಗ್ಗೆ 8:30 ಹೊರಟ್ರ್ಯಾ? ಹಾಂ, ಚಳಿಯಲ್ಲಿ ಕುಂಬರ್ತುಂಟು ದರ್ಶನ್ ಅಣ್ಣ. ಇವಾಗ ಫೈನಲಿ ಹೊರಟಿದ್ದೇವೆ. 11 ಗಂಟೆ ಚೆಕ್ಔಟ್ ಆಗಬೇಕಿತ್ತು, 1:15 ಆಗ್ತಾ ಬಂತು. ಎಲ್ಲ ಇವಾಗ ರೆಡಿಯಾಗಿ ಆಯಿತು. ಈಗ ಹೋಗೋವೆಯಾ? ಸರಿ, ಓಕೆ. ಅಲ್ಲ, ನಿಮ್ಗೆ ಗೊತ್ತಿದ್ರೆ ಮುಂದೆ ಬನ್ನಿ ಹೇಳಿ. ಹಾಂ, ಹೋಟ್ಲು ತನಕಲ್ಲ, ಮತ್ತೆ ಬೇಕಾದ್ರೆ ಆಮೇಲೆ ನೋಡು. ಫೈನಲಿ ಇವಾಗ ಇಲ್ಲಿಂದ ಹೊರಟ್ವಿ. ಹನ್ನೊಂದು ಗಂಟೆಗೆ ಹೋಗಬೇಕಿದ್ದವರು ಹತ್ರ 1:30 ಹೊತ್ತಿಗೆ ಹೋಗ್ತಾ ಇದ್ದೇವೆ. ಈಗ ಬಾಬಾ ಬುಡನ್ಗಿರಿಗೆ ಹೊರಟಿದ್ದೇವೆ. ಟ್ರಾಫಿಕ್ ಇರ್ತದೆ, ಆದರೂ ಬಂದಾಯ್ತಲ್ಲ,
ಹುಡುಗರಿಗೆಲ್ಲ ಹೋಗಲೇಬೇಕಂತೆ, ಹಾಗಾಗಿ ಅಲ್ಲಿಗೆ ಸಹ ಒಂದು ಹೋಗುವ ಹೇಳಿ. ರೆಸಾರ್ಟಲ್ಲಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೇವೆ ಆಯಿತಾ. ಫುಲ್ ಕೋಆಪರೇಟ್ ಮಾಡಿದ್ದಾರೆ, ಎಲ್ಲ ಸಹ ಬೆಸ್ಟ್ ಅಂತಲೇ ಹೇಳ್ಬೋದು. ಇಂಡೋರ್ ಗೇಮ್ಸ್ ಸಹ ಉಂಟು, ಔಟ್ಡೋರ್ ಗೇಮ್ಸ್ ಸಹ ಉಂಟು. ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ದೆ. ಜಾಸ್ತಿಯಾಗಿ ನಾವು ಎಂಜಾಯ್ ಮಾಡಿರೋದೇ ಸ್ವಿಮ್ಮಿಂಗ್ ಪೂಲಲ್ಲಿ. ಆ ಚಳಿಯಲ್ಲಿ ಸಹ ನೀರಲ್ಲಿ ಇಳಿದಿದ್ದೇವೆ ಅಲ್ಲ, ಅಬ್ಬೋ ಕೇಳೋದು ಬೇಡ. ನಾವು ಚಳಿಯಲ್ಲಿ ಕುಂಬರ್ತಾ ಉಂಟು, ಆದರೂ ಸ್ವಿಮ್ಮಿಂಗ್ ಪೂಲ್ ಬಿಡೋದಿಲ್ಲ. ಸ್ವಿಮ್ಮಿಂಗ್ ಪೂಲ್ ಬೇಕೇ. ಇವಾಗ ಫಸ್ಟಿಗೆ ಊಟ ಮಾಡಬೇಕು. ಇವಾಗ